Hi everyone, welcome back to my channel. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಅಫ್ಕೋರ್ಸ್ ನಾನು ಇತ್ತೀಚೆಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಬಟ್ ಅಂದ್ರೂ ನಿಮ್ಮ ಕಮೆಂಟ್ಸ್ ಆಗಿರ್ಬೋದು, ಪರ್ಸ್ನಲಿ ನೀವು ಮೆಸೇಜ್ ಮಾಡೋದಾಗಿರ್ಬೋದು, ಅದೆಲ್ಲ ನನಗೆ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಗ್ರೇಟ್. ಸೊ ತಡ ಮಾಡೋದು ಬೇಡ, ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಡೀಪೆಸ್ಟ್ ಥಾಟ್ಸ್ ಏನು ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇದು ಜನರಲ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ಸ್ ಅಥವಾ ಆಕಾಶಿಕ್ ರೀಡಿಂಗ್ಸ್ ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯಾರೆಲ್ಲ ಕ್ರಿಸ್ಟಲ್ಸ್ ಬುಕ್ ಮಾಡಬೇಕಂತ ಇದ್ದೀರಾ, ಡೆಫಿನೆಟ್ಲಿ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ನನಗೆ ವಾಟ್ಸಪ್ ಮೆಸೇಜ್ ಮಾಡಿ, ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. Okay, sorry, Knight of Pentacles, Five of Pentacles. Okay, so both cards are Pentacles. And Eight of Wands. ಸೊ ಮೇ ಬಿ ಇಲ್ಲಿ ಆಲ್ರೆಡಿ ಮ್ಯಾರೇಜ್ ಬಗ್ಗೆ ತುಂಬ ಡಿಫಿಕಲ್ಟೀಸ್ ನೋಡ್ತಾ ಇರೋರು ಇದ್ದೀರಾ. ಹಾಗೆ ಮ್ಯಾರಿಡ್ ಇರೋರು ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಮ್ಯಾರೇಜ್ ಲೈಫ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ನೈಟ್ ಆಫ್ ಪೆಂಟಿಕಲ್ಸ್ ಸಹ ಇಲ್ಲಿ ಇರೋದ್ರಿಂದ ಫೈನಾನ್ಷಿಯಲಿ ಕೆಲವರು ಸ್ಟೇಬಲ್ ಆಗಿ ಇದ್ದೀರಾ, ಬಟ್ ಇನ್ನು ಕೆಲವ್ರಿಗೆ ಫೈನಾನ್ಷಿಯಲ್ ಮ್ಯಾಟರ್ಸಿಂದನೇ ನಿಮ್ಮ ಮ್ಯಾರೇಜ್ ಲೈಫ್ ಅಥವಾ ನೀವು ಮದುವೆ ಆಗಬೇಕು ಅಂದ್ಕೊಳ್ತಾ ಇದ್ದರೆ, ಪ್ರಪೋಸಲ್ಸ್ನ ನೋಡ್ತಾ ಇದ್ದರೆ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಇರೋದ್ರಿಂದ ಡಿಲೇ ಆಗ್ತಾ ಇರ್ಬೋದು. ಆ್ಯಂಡ್ ಏಟ್ ಆಫ್ ವ್ಯಾಂಡ್ ಸಹ ಇಲ್ಲಿದೆ. ಸೊ ಅದು ನಿಮ್ಗೆ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ, ಸೊ ನಾಟ್ ಟು ವರಿ, ಯು ಕ್ಯಾನ್ ಸಿ ಏಟ್ ಆಫ್ ವ್ಯಾಂಡ್ಸ್ ಆದಮೇಲೆ ಟೂ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಆ್ಯಂಡ್ ಯಾರಾದರೂ ರಿಲೇಷನ್ಶಿಪ್ಪಲ್ಲಿ ಇರೋರು, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನೀವು ಕಮಿಟ್ಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕಮಿಟ್ಮೆಂಟ್ ಡಿಲೇ ಆಗ್ತಾ ಇರ್ಬೋದು. ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ. ಏಟ್ ಆಫ್ ವ್ಯಾಂಡ್ಸಲ್ಲಿ ಇರೋದ್ರಿಂದ ಸಮ್ ಪಾಸಿಟಿವ್ ಶಿಫ್ಟ್ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಅಥವಾ ನಿಮಗೇನಾದರೂ ಅವರಿರೋ ಕಡೆ ರೀಲೊಕೇಟ್ ಆಗುವಂತಹ ಚಾನ್ಸ್ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ದ್ಯಾಟ್. ಆ್ಯಂಡ್ ನಿಮಗೇನಾದರೂ ಆ ಥಾಟ್ ಇದ್ದರೆ ನಿಮ್ಮ ಪಾರ್ಟ್ನರ್ ಹತ್ರನೇ ನೀವು ಹೋಗಬೇಕು, ನೀವು ಅವರು ಒಟ್ಟಿಗೆ ಇರಬೇಕು ಅಂತ ನೀವೇನಾದರೂ ಥಿಂಕ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಆ್ಯಕ್ಷನ್. ನೀವು ರೀಲೊಕೇಟ್ ಆಗಬಹುದು. ಆ್ಯಂಡ್ ನಿಮ್ಮ ಥಾಟ್ಸ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ. ಬಿಕಾಸ್ ಅಟ್ ಎ ಟೈಮ್ ನೀವು ತುಂಬ ಥಿಂಕ್ ಮಾಡ್ತೀರಾ ಅಂತ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ್ಯಂಡ್ ಆಲ್ಸೋ ಮ್ಯಾರೇಜ್ ಲೈಫ್, ನಿಮ್ಮ ಮ್ಯಾರೇಜ್ ಲೈಫ್ ಹೇಗಿರುತ್ತೆ ಅಂತ ಯಾರಾದರೂ ಥಿಂಕ್ ಮಾಡ್ತಿದ್ರೆ ಸ್ವಲ್ಪ ಡಿಫಿಕಲ್ಟೀಸ್ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ನಡುವೆ ಇರುತ್ತೆ ಅಂತ ಹೇಳ್ತೀನಿ. ಸೊ ಅವರ ಡೀಪೆಸ್ಟ್ ಥಾಟ್ಸ್ ಬಂದು ನಿಮ್ಮ ಹ್ಯಾಪಿನೆಸ್ ಅಂತ ಹೇಳ್ತೀನಿ. ಸೊ ನೀವು ಯಾರನ್ನು ಚೂಸ್ ಮಾಡ್ತಾ ಇದ್ದೀರಾ, ಆ ಪರ್ಸನ್ ನಿಮ್ಮ ಲೈಫಿಗೆ ಸರಿಯಾದ ವ್ಯಕ್ತಿ ಅಂತ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೈನ್ ಆಫ್ ಕಪ್ಸಲ್ಲಿರೋದ್ರಿಂದ ನಿಮ್ಮ ಹ್ಯಾಪಿನೆಸ್ನ ಅವರು ಬಯಸ್ತಾರೆ, ನಿಮ್ಮ ಖುಷಿನ ಅವರು ಬಯಸ್ತಾರೆ. ಕ್ವೀನ್ ಆಫ್ ಕಪ್ಸಲ್ಲಿರೋದ್ರಿಂದ ಒಂದು ಮದರ್ಲಿ ನೇಚರ್, ನಿಮ್ಮಲ್ಲಿ ಇರುವಂಥ ಒಂದು ತಾಯಿ ಪ್ರೀತಿ ಅಥವಾ ಗುಣ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ದ ಹೆರೋಫೆಂಟ್ ಸಹ ಇಲ್ಲಿ ಇದೆ. ಸಮ್ಟೈಮ್ಸ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಡಾಮಿನೇಟಿಂಗ್ ಆಗಿ ಇರೋದಕ್ಕೆ ಇಷ್ಟಪಡ್ತಾರೆ, ಅಥವಾ ಅವರ ಲೈಫಲ್ಲಿ ಅವರು ಇನ್ನೂ ಹೈ ಪೋಸ್ಟ್ಗೆ ಹೋಗಬೇಕು. ಇನ್ ದ ಬಿಗಿನಿಂಗ್ ನೈಟ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಫೈವ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ದ ಹೆರೋಫೆಂಟ್ ಇರೋದ್ರಿಂದ ಅವ್ರಿಗೆ ಅವ್ರ ಲೈಫಲ್ಲಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಬೇಕು, ಇನ್ನೂ ಎತ್ತರದಲ್ಲಿ ಅವರು ಬೆಳಿಬೇಕು ಅಂತ ಅವರು ಥಿಂಕ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಬೇಸಿಕಲಿ ಈ ಪರ್ಸನ್ ಅವ್ರದ್ದೇ ಆದಂಥ ಒಂದು ಬಿಸ್ನೆಸ್ ಅಥವಾ ಒಂದು ವೆಂಚರ್ಸ್ನ ಅವರು ಸ್ಟಾರ್ಟ್ ಮಾಡಬೇಕು ಅನ್ಕೋತಾ ಇದ್ದಾರೆ. ಆ್ಯಂಡ್ ನೀವು ಅಷ್ಟೇ, ಯಾರ್ದಾದ್ರೂ ಹೆಲ್ಪ್ ನೀವು ಕೇಳಬೇಕು ಅನ್ಕೋತಾ ಇದ್ದರೆ ಡೆಫಿನೆಟ್ಲಿ ಗೋ ಆ್ಯಂಡ್ ಆಸ್ಕ್. ಬಿಕಾಸ್ ಆಗಲೇ ನಿಮಗೆ ಆಪರ್ಚುನಿಟೀಸ್ ಸಿಗೋದು ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು ನಿಮ್ಮ ಪಾರ್ಟ್ನರ್ ಕಡೆಯಿಂದ.
ಆ್ಯಂಡ್ ಆಲ್ಸೋ 2 ಆಫ್ ಕಪ್ಸ್ ಇದೆ. ಸೊ ನೀವಿನ್ನೂ 2 ಮಂತ್ಸ್ ವೆಯ್ಟ್ ಮಾಡಬಹುದು ಈ ವ್ಯಕ್ತಿಗೋಸ್ಕರ. ಆ್ಯಂಡ್ ಆಲ್ಸೋ 8 ಆಫ್ ಕಪ್ಸ್ ಇರೋದ್ರಿಂದ ಕರೆಂಟ್ಲಿ ಇವಾಗ ಒಂದು ಇರುವಂಥ ಸಿಚುವೇಷನಲ್ಲಿ ಈ ಪರ್ಸನ್ ಒಂದು ಡಿಟ್ಯಾಚ್ಮೆಂಟನ್ನು ನೋಡ್ತಾ ಇದ್ದಾರೆ. ಏನು ಬೇಡ, ಯಾವ ಪ್ರೀತಿ, ಯಾವ ಸಂಬಂಧ ಏನು ಬೇಡ ಅಂತ ಸ್ವಲ್ಪ ದೂರ ಆಗ್ತಾ ಇರಬಹುದು. ಬಟ್ ವಿತಿನ್ 2 to 8 ಮಂತ್ಸ್ ನಿಮಗೆ ಕಮಿಟ್ಮೆಂಟ್ ಸಿಗುವಂಥ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಫೈನಲ್ ಕಾರ್ಡ್ ಪೇಜ್ ಆಫ್ ಕಪ್ಸ್. ಸೊ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಸಮ್ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನೀವೇನಾದರೂ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಕೇರ್ ಮಾಡ್ತಾ ಇಲ್ಲ ಅಂತ ಅನ್ಕೋತಾ ಇದ್ದರೆ, ಸಮ್ವೇರ್ ಅವ್ರ ಫೀಲಿಂಗ್ಸನ್ನು ಹೈಡ್ ಮಾಡ್ತಾ ಇದ್ದಾರೆ. ಬಟ್ ಏನು ಅವ್ರ ಮನಸ್ಸಿಂದ ತುಂಬ ಪ್ರೀತಿ ಮಾಡ್ತಾರೆ ನಿಮಗೆ. ಆ್ಯಂಡ್ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಲೂ ಅವ್ರ ಮೈಂಡಲ್ಲಿ ಇದೆ. ಸೊ ಈ ಒಂದು ಕಲೆಕ್ಟಿವ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಲ್ಲಿ ಒಂದು ಸಜೆಷನ್ ಏನು ಅಂತ ಅಂದರೆ, ಈ ಪರ್ಸನ್ ಕಮಿಟ್ಮೆಂಟ್ ಕೊಡ್ತಾರೆ, ಬಟ್ ಸ್ವಲ್ಪ ಡಿಲೇ ಆಗುತ್ತೆ. ನೀವೇನಾದರೂ ಅವರಿರೋ ಕಡೆ ರಿಲೊಕೇಟ್ ಆಗುವಂಥ ಆಪ್ಷನ್ಸ್ ನಿಮಗೆ ಇದ್ದರೆ ಡೆಫಿನೆಟ್ಲಿ ನೀವು ಅದನ್ನು ಮಾಡ್ಬೋದು. ಆಫ್ಕೋರ್ಸ್ ತುಂಬ ಜನಕ್ಕೆ ಅನ್ನಿಸ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ ಹತ್ರ ಹೋಗಬೇಕು ಅಥವಾ ಅವ್ರನ್ನ ಮೀಟ್ ಮಾಡಬೇಕು ಅಂತ. ಆ್ಯಂಡ್ ಆಲ್ಸೋ ನೀವು ಆ್ಯಕ್ಷನ್ ತೊಗೋಬಹುದು. ದೇರ್ ಈಸ್ ನೋ ಮೇಜರ್ ಇಶ್ಯೂಸ್. ಸಮ್ ಫೈನಾನ್ಷಿಯಲ್ ರಿಲೇಟೆಡ್ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು ಇನ್ ಮ್ಯಾರೇಜ್ ಲೈಫ್ ಆಗಿರ್ಬೋದು, ಅಥವಾ ಕರೆಂಟ್ಲಿ ಫೈನಾನ್ಷಿಯಲಿ ಸ್ವಲ್ಪ ಲಾಸಸ್ನ ನೋಡ್ಬೋದು ನಿಮ್ಮ ಪರ್ಸನ್. ಬಟ್ ಸೂನ್ ಅದರಿಂದ ಎಲ್ಲ ಅವರು ಹೊರಗೆ ಬರ್ತಾರೆ. ಆ್ಯಂಡ್ ನಿಮಗೆ ಕಮಿಟ್ಮೆಂಟ್ ಕೊಡೋದು ಡಿಲೇ ಆಗ್ಬೋದು, ಬಟ್ ಡೆಫಿನೆಟ್ಲಿ ಕಮಿಟ್ಮೆಂಟ್ ಅಂತೂ ಸಿಗುತ್ತೆ. ಸೊ ಯು ಕ್ಯಾನ್ ವೆಯ್ಟ್ ಫಾರ್ ದಿಸ್ ಪರ್ಸನ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.